ಮನೆಯಲ್ಲಿ ಈಸಿಯಾಗಿ ತುಪ್ಪನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ಸೌಮ್ಯ ಕುಕಿಂಗ್ ಆ್ಯಂಡ್ ಕ್ರಾಫ್ಟ್ ಚಾನಲ್. ನನ್ನ ತಂಗಿ ಊರಿಂದ ಬರುವಾಗ 1 kg ಅಷ್ಟು ಬೆಣ್ಣೆನ ತೊಗೊಂಡು ಬಂದಿದ್ಲು. ಅದನ್ನು ನಾನು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಗಿಸ್ತಾ ಇದ್ದೀನಿ. ಒಂದು ಫೋರ್ಕ್ ಯೂಸ್ ಮಾಡಿಬಿಟ್ಟು ಕರಗಿಸ್ತಾ ಇದ್ದೀನಿ. ಮೆಲ್ಟ್ ಆಗಿದೆ ನೋಡಿ. ಇದೆಲ್ಲ ಮೆಲ್ಟ್ ಆಗಿ ಈ ಥರ ಆಯಿಲ್ ಬಬಲ್ಸ್ ಬರೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ತಾ ಹೋಗಬೇಕು. ಅದು ವೈಟಾಗಿ ಏನಿದೆ ಅದೆಲ್ಲ ಮಜ್ಜಿಗೆ ಅಂಶ ಇರೋವಂಥದ್ದು. ಆ ಮಜ್ಜಿಗೆ ಅಂಶ ಇರೋದೆಲ್ಲ ಬ್ರೌನ್ ಕಲರ್ ಆಗುತ್ತೆ. ಅಲ್ಲಿವರೆಗೂ ನಾವು ಕುದಿಸ್ತಾನೇ ಇರಬೇಕು. ಕುದಿಸ್ತಾನೇ ಇರುವಾಗ ಅದು ವೈಟ್ ಏನಿದೆ ಅದೆಲ್ಲ ನಿಧಾನವಾಗಿ ಕರಗ್ತಾ ಹೋಗುತ್ತೆ. ಅದು ಪನ್ನೀರ್ ಟೈಪಲ್ಲಿ ಆಗುತ್ತೆ. ಅದು ಅಲ್ಲಿವರೆಗೂ ನಾವು ಕುದಿಸ್ತಾ ಇರಬೇಕು. ನಾನು ಇನ್ನೊಂದು ಚಿಕ್ಕ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಅದು ಬ್ರೌನ್ ಕಲರ್, ಅದನ್ನು ಕೂಡ ಬ್ರೌನ್ ಆಗಬೇಕು. ಫುಲ್ ಬ್ರೌನ್ ಆಗಿದ್ರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಅದನ್ನು ಹುರ್ಕೊಳ್ತಾ ಇದ್ದೀನಿ. ನೀಟಾಗಿ ಹುರ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ನಾನು ಅದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಒಂದು ಚಿಕ್ಕ ಸೌಟು ಯೂಸ್ ಮಾಡಿಕೊಂಡೆ ಹಾಗೇ ಪುಡಿ ಮಾಡ್ಕೊಂಡಿದ್ದೀನಿ ನಾನು. ಅದು 1 ಟೈಮ್ಗೆ ಆಗೋಷ್ಟೇ ನಾನು ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಹೀಗೆ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ನಾನು ಇದನ್ನು 1 ಸ್ಪೂನ್ ಅರಿಶಿನ ಹಾಕ್ಕೊಂಡು ನಾನು ಅದನ್ನು ಪುಡಿ ಮಾಡ್ಕೊಳ್ತೀನಿ. ಈ ಸೌಟು ಯೂಸ್ ಮಾಡಿಕೊಂಡೆ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ನಿಮ್ಮ ಹತ್ರ ಕುಟ್ಟಾಣಿ ಆ ಥರದ್ದು ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಪುಡಿ ಮಾಡ್ಕೊಳ್ಬಹುದು. ಆದರೆ ನನಗಿದೆ ಈಸಿ, ನಾನು ಅದಕ್ಕೆ ಈ ಥರನೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಫುಲ್ ಈ ಥರ ನೈಸ್ ಪೌಡರ್ ಟೈಪಲ್ಲಿ ಆಗಬೇಕು. ಅದಾಗೋವರೆಗೂ ನೀವು ಈ ಥರ ಪುಡಿ ಮಾಡ್ಕೊಳ್ಳಿ. ಇದು ಫ್ಲೇವರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದರೆ, ತುಪ್ಪ ನೀವು ಬೇರೆ ಕಡೆ ಎಲ್ಲೂ ತಿಂದರೂ ಈ ಫ್ಲೇವರ್ಸು ಸಿಗೋಲ್ಲ. ಇದು ನಮ್ಮ ದೊಡ್ಡಮ್ಮ ನನಗೆ ಹೇಳ್ಕೊಟ್ಟಿದ್ದು. ನೋಡಿ, ಈ ಥರ ಪೌಡ್ರು ಆಗಿದೆ. ಈ ಫುಲ್ ಈ ಥರ ನೋಡಿ ಬಾಯ್ಲ್ ಬಬಲ್ಸ್ ಬರ್ತಾ ಇರಬೇಕಲ್ವ, ಆವಾಗ ನಾವೇನು ಮಾಡಬೇಕು, ಲಾಸ್ಟಲ್ಲಿ ಇಳಿಸೋಕ್ಕೂ ಒಂದು 2 ಸೆಕೆಂಡ್ಸ್ ಮುಂಚೆ ನಾವೇನು ಮಾಡಬೇಕು, ಅದನ್ನು ಪೌಡರ್ನ ಅದಕ್ಕೆ ಆ್ಯಡ್ ಮಾಡಬೇಕು. ಪೌಡ್ರ್ ಮಾಡ್ಕೊಂಡು ಇಟ್ಟಿದ್ವಲ್ಲ ಅದನ್ನು ಆವಾಗ ಆ್ಯಡ್ ಮಾಡಿ ನಾವು ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು. 1-2 ಸಲ ತಿರುಗಿಸ್ಬಿಟ್ಟು ಗ್ಯಾಸ್ನ ಆಫ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟರೆ ಅದು ಸ್ವಲ್ಪ ಕೂಲ್ ಆಗಿರುತ್ತೆ. ಆಮೇಲೆ ನಾವು ಯಾವ ಪಾತ್ರೆಗೆ ಬೇಕೋ ಆ ಪಾತ್ರೆಗೆ ನಾವು ಹಾಕ್ಕೊಂಡು ಮಾಡ್ಕೊಳ್ಬೇಕು. ನೋಡಿ, ಇದು ಎಷ್ಟು ಚೆನ್ನಾಗಾಗಿದೆ. ಇದು ಅಮ್ಮ ಮಾಡಿರೋ ತುಪ್ಪ ಥರನೇ ಮರಳ ಥರ ಆಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ. ಮನೇಲೇ ಅಂಗಡಿಲಿ ತರೋದಕ್ಕಿಂತ ಮನೇಲಿ ನಾವೇ ಮಾಡ್ಕೊಂಡು ತಿಂದರೆ ಖುಷಿನೂ ಇರುತ್ತೆ ನಮಗೂ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಮನೇಲಿ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ.